ಇವತ್ತು ಒಂದು ಸಿಂಪಲ್ ಮನೆಮದ್ದನ್ನ ಹೇಳ್ತಾ ಇದ್ದೀನಿ, ಕರಿಬೇವನ್ನ ಬಳಸಿ ಮಾಡುವಂತದ್ದು. ಹಾಗೇನೆ ಅದರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳು ಸಿಗ್ತವೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ. ಯಾವುದು ಆ ಮನೆಮದ್ದು, ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಕರಿಬೇವು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯವಾಗುವಂತದ್ದು. ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಶಕ್ತಿ ಕರಿಬೇವಿಗಿದೆ. ಇನ್ನು ಇತ್ತೀಚೆಗಂತೂ ತುಂಬಾ ಜನ ಮಾನಸಿಕ ಒತ್ತಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಲ್ವಾ, ಸ್ಟ್ರೆಸ್ ಇಂದ ಬಳಲ್ತಾ ಇರ್ತಾರೆ. ಅಂತವ್ರಿಗಂತೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಈ ಕರಿಬೇವು. ನಾವು ಅಡುಗೆಯಲ್ಲಾದ್ರೂ ಬಳಸಬಹುದು, ಇಲ್ಲ ಆದ್ರೆ ಈ ಸಿಂಪಲ್ ಮನೆಮದ್ದನ್ನ ಕೂಡ ಮಾಡಿ ಬಳಸಬಹುದು. ಇನ್ನು ವೆರಿ ಇಂಪಾರ್ಟೆಂಟ್ಲಿ, ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅಥವಾ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕೋದಕ್ಕೆ ಇದೊಂದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅಂತಾನೆ ಹೇಳ್ಬಹುದು. ದೇಹದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆದಾಗ ಕೂಡ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಸೊ ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ ಈ ಕರಿಬೇವು ತುಂಬಾನೇ ಒಳ್ಳೇದು. ಇನ್ನು ಜೀರ್ಣಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಕೆಲವೊಬ್ಬರಿಗೆ ತುಂಬಾ ಕಾಡ್ತಾ ಇರುತ್ತೆ ಅಲ್ವಾ, ಗ್ಯಾಸ್ಟ್ರಿಕ್ ಆಸಿಡಿಟಿ, ಹೊಟ್ಟೆ ನೋವು, ಹೊಟ್ಟೆ ಉಬ್ರ, ಅದರ ಜೊತೆಯಲ್ಲಿ ಮಲಬದ್ಧತೆ ಸಮಸ್ಯೆಯಿಂದ ಕೂಡ ತುಂಬಾ ಜನ ಬಳಲ್ತಾರೆ. ಅಂತವ್ರಿಗೆ ಎಲ್ರಿಗೂ ಕೂಡ ಈ ಕರಿಬೇವು ತುಂಬಾನೇ ಒಳ್ಳೆಯದು. ಈ ಮನೆಮದ್ದನ್ನ ಮಾಡಿ ಬಳಸೋದ್ರಿಂದ ಅದರ ಪ್ರಯೋಜನ ಡಬಲ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ನಾವು ಹೇರ್ ಆಯಿಲ್ ಎಲ್ಲ ಮಾಡೋದಿದ್ರೆ ಮನೆಯಲ್ಲಿ ಕರಿಬೇವನ್ನ ಯೂಸ್ ಮಾಡ್ತೀವಿ ಅಲ್ವಾ, ಅಥವಾ ಹೇರ್ ಪ್ಯಾಕ್ ಮಾಡೋದಿದ್ರು ಕೂಡ ಪೇಸ್ಟ್ ಅಲ್ಲಿ ಕರಿಬೇವನ್ನ ಬಳಸ್ತೀವಿ. ಇನ್ನು ಈ ಮನೆಮದ್ದನ್ನ ಮಾಡೋದ್ರಿಂದ ಕೂಡ ನಾವು ಅದರ ಸೇವನೆಯನ್ನ ಮಾಡೋದ್ರಿಂದ ಕೂದಲು ಆರೋಗ್ಯವಾಗಿ ಬೆಳೆಯೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ತುಂಬಾನೇ ಒಳ್ಳೆಯದು. ಶುಗರ್ ಕಂಟ್ರೋಲ್ಗೆ ತುಂಬಾನೇ ಒಂದು ಒಳ್ಳೆ ಮನೆಮದ್ದಿದು. ಹಾಗೇನೆ ಇದರಲ್ಲಿ ಕಬ್ಬಿಣಾಂಶ ಕೂಡ ಹೇರಳವಾಗಿ ಸಿಗುತ್ತೆ. ಇದರಿಂದಾಗಿ ಯಾರು ರಕ್ತಹೀನತೆ ಅಥವಾ ಅನಿಮಿಯಾ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ತುಂಬಾನೇ ಒಳ್ಳೆಯದು. ದೇಹದಲ್ಲಿ ಯಾವತ್ತಿಗೂ ರಕ್ತದ ಕೊರತೆ ಆಗ್ಬಾರ್ದು, ಕಬ್ಬಿಣಾಂಶದ ಕೊರತೆ ಆಗ್ಬಾರ್ದು ಅಂತಾದ್ರೆ ಕೂಡ ನಾವು ಕರಿಬೇವನ್ನ ಈ ತರ ಮಾಡಿ ಬಳಸಬಹುದು. ಇವಾಗ ನಾನು ಮಾಡ್ತಾ ಇರುವಂತಹ ಮನೆಮದ್ದು ಕರಿಬೇವಿನ ನೀರು. ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ 1 ಲೋಟ ಆಗುವಷ್ಟು ನೀರನ್ನ ಕುದಿಸ್ಕೊಳ್ತಾ ಇದ್ದೀನಿ. ನೀರು ಸರಿಯಾಗಿ ಕುದ್ಮೇಲೆ ಸ್ಟವ್ ಆಫ್ ಮಾಡಿ ಇದಕ್ಕೆ ಒಂದು 8 ರಿಂದ 10 ಕರಿಬೇವಿನ ಎಲೆಗಳನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಆಲ್ರೆಡಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಕಿ ಇಟ್ಟು ಒಂದು 10 ನಿಮಿಷ ಮುಚ್ಚಿ ಇಡಬೇಕು. ಅದರ ಸತ್ವ ಎಲ್ಲ ನೀರಲ್ಲಿ ಬಿಡುವಷ್ಟು ಹೊತ್ತು ಬಿಡಬೇಕಾಗುತ್ತೆ. 10 ನಿಮಿಷ ಆದ್ಮೇಲೆ ನಾವು ಇದನ್ನ ಸೋಸ್ಕೊಂಡು ಕುಡಿಬಹುದು. ಸ್ವಲ್ಪ ಬೆಚ್ಚಗಾಗಿರುತ್ತೆ, ಬೆಚ್ಚಗಿರುವಾಗಲೇ ಕುಡಿಬಹುದು. ನಾವು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ತರ ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ಈ ಎಲ್ಲಾ ಪ್ರಯೋಜನಗಳು ಸಿಗ್ತವೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.